ನಿಮ್ಮ ಬೈಸೆಪ್ಸ್ ಗ್ರೋ ಆಗ್ತಿಲ್ವಾ? ನಿಮ್ಮ ನೆಕ್ಸ್ಟ್ ಆರ್ಮ್ಸ್ ಡೇಗೆ ಈ ವರ್ಕೌಟ್ ರೂಟೀನ್ ಅನ್ನು ಟ್ರೈ ಮಾಡಿ. ಫಸ್ಟ್ ಆಗಿ ಕೇಬಲ್ ಬೈಸೆಪ್ ಕರ್ಲ್ಸ್ ಅನ್ನು ಮಾಡಿ. ಇದರಲ್ಲಿ ನೀವು 3 ಸೆಟ್ ಮಾಡಬೇಕು. 3 ಸೆಟ್ ಅಲ್ಲಿ ಕೂಡ ನೀವು 10 to 12 reps ಗೆ ಏಮ್ ಮಾಡಿ. ನಾನಿಲ್ಲಿ 3 ಸೆಟ್ ಅಲ್ಲಿ ಕೂಡ ಸೇಮ್ ವೇಟ್ ಅನ್ನು ಯೂಸ್ ಮಾಡ್ತಿದ್ದೇನೆ ಅಂಡ್ 10 to 12 ರೆಪಿಟೇಷನ್ಸ್ ಅನ್ನು ಮಾಡ್ತಿದ್ದೇನೆ. ಇದು ಮಾತ್ರ ಅಲ್ಲ, ಈಚ್ ಅಂಡ್ ಎವ್ರಿ ರೆಪಿಟೇಷನ್ ಅನ್ನು ನಾನು ಸ್ಲೋ ಅಂಡ್ ಕಂಟ್ರೋಲ್ಡ್ ಆಗಿ ಮಾಡ್ತಿದ್ದೇನೆ. ಬೈಸೆಪ್ಸ್ ಇನ ಸೆಕೆಂಡ್ ವರ್ಕೌಟ್ ಪ್ರೀಚರ್ ಮೆಷಿನ್ ಕರ್ಲ್ಸ್. ಇದರಲ್ಲಿ ಕೂಡ ನಾನು 3 ಸೆಟ್ ಹೆವಿಯಾದ ವೇಟ್ಸ್ ಅಲ್ಲಿ 10 to 12 ರೆಪಿಟೇಷನ್ಸ್ ಮಾಡ್ತಿದ್ದೇನೆ. ಇವತ್ತಿನ ಆರ್ಮ್ಸ್ ಡೇ ಅಲ್ಲಿ ಬೈಸೆಪಿನ ಫೈನಲ್ ವರ್ಕೌಟ್ ಹ್ಯಾಮರ್ ಕರ್ಲ್ಸ್. ಇದರಲ್ಲಿ ಕೂಡ 3 ಸೆಟ್ 10 to 12 ರೆಪಿಟೇಷನ್ ಈ ಹೆವಿಯಾದ ಸೇಮ್ ಡಂಬಲ್ ಅಲ್ಲೇ ನಾನು ಮಾಡ್ತಿದ್ದೇನೆ. ಇದಾದ ನಂತರ ಟ್ರೈಸೆಪಿನ ಫಸ್ಟ್ ವರ್ಕೌಟ್ ಕೇಬಲ್ ಪುಷ್ ಡೌನ್. ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಕೂಡ ಹೆವಿಯಾದ ಸೇಮ್ ವೇಟ್ ಅನ್ನು 3 ಸೆಟ್ ಮಾಡ್ತೇನೆ. ಅಟ್ ಲೀಸ್ಟ್ 10 to 12 ರೆಪಿಟೇಷನ್ ಮಾಡ್ತಿದ್ದೇನೆ. ಕೇಬಲ್ ಅಲ್ಲಿ ವರ್ಕೌಟ್ ಮಾಡುವಾಗ ಆದಷ್ಟು ಸ್ಲೋ ಅಂಡ್ ಕಂಟ್ರೋಲ್ಡ್ ರೆಪಿಟೇಷನ್ ಮಾಡೋದು ತುಂಬಾನೇ ಒಳ್ಳೇದು. ಇದಾದ್ಮೇಲೆ ಟ್ರೈಸೆಪ್ ಡಿಪ್ಸ್ ಮಿಷಿನ್ ಅಲ್ಲಿ 3 ಸೆಟ್ ಸೇಮ್ ವೇಟ್ ಅಲ್ಲಿ ಆಲ್ಮೋಸ್ಟ್ 10 to 12 ರೆಪಿಟೇಷನ್ಸ್ ಮಾಡಿದೆ. ಈ ಮಿಷಿನ್ ನಿಮ್ಮ ಜಿಮ್ ಅಲ್ಲಿ ಇಲ್ಲದಿದ್ರೆ ನೀವು ಬೆಂಚ್ ಡಿಪ್ಸ್ ಕೂಡ ಮಾಡಬಹುದು. ಇದರಲ್ಲಿ ಕೂಡ ಆದಷ್ಟು ಸ್ಲೋ ಅಂಡ್ ಕಂಟ್ರೋಲ್ ರೆಪಿಟೇಷನ್ ಮಾಡ್ತಿದ್ದೇನೆ. ಮತ್ತೆ ಇದರಲ್ಲಿ ನನಗೆ ಮೈಂಡ್ ಮಸಲ್ ಕನೆಕ್ಷನ್ ತುಂಬಾನೇ ಇಂಪ್ರೂವ್ ಆಗ್ತದೆ. ಇದಾದ್ಮೇಲೆ ಟ್ರೈಸೆಪಿನ ಲಾಸ್ಟ್ ಅಂಡ್ ಫೈನಲ್ ವರ್ಕೌಟ್ ಕೇಬಲ್ ಕಿಕ್ ಬ್ಯಾಕ್ಸ್. ಇದರಲ್ಲಿ ಕೂಡ 3 ಸೆಟ್ ಸೇಮ್ ವೇಟ್ ಅಲ್ಲೇ ಮಾಡಿದೆ. ಇಲ್ಲಿ ಕೈ ಎಕ್ಸ್ಟೆಂಡ್ ಆದಾಗ ಆದಷ್ಟು ಸ್ಕ್ವೀಸ್ ಮಾಡೋದು ತುಂಬಾನೇ ಒಳ್ಳೇದು. ಅಷ್ಟೇ, ಇವತ್ತಿನ ಆರ್ಮ್ಸ್ ಡೇ ಮುಗೀತು. ಇದಾದ್ಮೇಲೆ ನನ್ನ ನೋಟ್ಸ್ ಆ್ಯಪ್ ಅಲ್ಲಿ ಇವತ್ತು ಎಷ್ಟು ವೇಟ್ಸ್ ಅನ್ನು ಎಷ್ಟು ರೆಪಿಟೇಷನ್ ಮಾಡಿದೆ ಅಂತ ನೋಟ್ ಡೌನ್ ಮಾಡಿದೆ. ನೆಕ್ಸ್ಟ್ ಟೈಮಿಗೆ ಪ್ರೋಗ್ರೆಸ್ ನೋಡ್ಲಿಕ್ಕೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ.